ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ವೆಲ್ಕಮ್ ಬ್ಯಾಕ್ ಟು ನಿಧೀಸ್ ಫ್ಯಾಮಿಲಿ ಕನ್ನಡ ವ್ಲಾಗ್. ಇವತ್ತು ನಾನು ನಿಮ್ಮ ಸಂಗಟ ರಾಘವೇಂದ್ರ ಸ್ವಾಮಿದು 431ನೇ ವರ್ಧಂತಿ ಉತ್ಸವ ಇತ್ತಲ್ಲ, ಹಂಗಾಗಿ ನಾವು ಇಲ್ಲೇ ಕೊಲ್ಲಾಪುರ ಒಳಗೆ ರಾಘವೇಂದ್ರ ಸ್ವಾಮಿದೊಂದು ಮಠ ಐತಿ, ಅಲ್ಲಿಗೆ ಹೋಗಿದ್ವಿ. ಅದು ಬ್ಲಾಗ್ ಶೇರ್ ಮಾಡಕತ್ತೀನಿ. ಮತ್ತು ಈ ದೇವಸ್ಥಾನದ ಅಡ್ರೆಸ್ ಏನೈತಲ್ಲ, ಬಿ-ವಾರ್ಡ, ಮಂಗಳವಾರಪೇಟೆ, ಕೊಲ್ಲಾಪುರ. ಮತ್ತು ಇಲ್ಲೇ ಯಾರು ನಿಯರ್ ಬೈ ಇದ್ದವರು ಹೋಗೋರ ಹತ್ರ ಇದ್ದಂದ್ರೆ ಅಡ್ಜಸ್ಟ್ ರೋಡಿಗೆ ಐತಿ, ಆದ್ರೆ ಸ್ವಲ್ಪ ಅಲ್ಲಿ ಗೊತ್ತಾಗೋದಿಲ್ಲ, ಅಷ್ಟೇ ಸಣ್ಣ ಬೋರ್ಡ್ ಐತಿ. ಹಾಗಾಗಿ ನಾವು ಮುಂಜಾನೆ ಜಲ್ದಿನೇ ಹೋಗಿದ್ವಿ. ಎಂಟ್ರೆನ್ಸ್ಗೆ ಹೊರಗೆ ಇಲ್ಲಿ ಹನುಮಾನ್ ಮಂದಿರ ಮತ್ತು ಸುತ್ತಾಗಿ ಪೂಜೆ ಹತ್ರ ನಡೀತು. ನಾವು ಹೋಗೋದ್ರಿಗೆ ಪೂಜೆ ಹತ್ರ ಮಾಡಾಕತ್ತಿದ್ದು ಆಗಲಿ ಇನ್ನೂ ಎಲ್ಲ ಅದೇ ಸ್ಟಾರ್ಟ್ ಮಾಡಿದ್ದು ಅನ್ನಿಸ್ತು ಪೂಜೆ ಮಾಡೋಕ್ಕೆ. 9-9:30 ತನಕ ಹೋಗಿದ್ವಿ ನಾವು. ಹಾಗಾಗಿ ಇಲ್ಲಿ ನೋಡ್ಬೋದು ಹೂವು ಹತ್ರ ಎಷ್ಟು ತಂದಿಟ್ಟಿದ್ದು. ಮತ್ತು ಇದು ಸ್ವಲ್ಪ ಭಾಳ ಹಳಿದೇ ದೇವಸ್ಥಾನ ಐತಿ, ಖರೆ ಜಾಸ್ತಿ ಜನಕ್ಕೆ ಇಲ್ಲಿ ಗೊತ್ತಿಲ್ಲ ಅಂತ ನಾನು ಅನ್ಕೋತೀನಿ. ನಾವು ಇಲ್ಲಿದ್ದೀವಿ ಇಷ್ಟು ದಿನ ಆಯಿತು, ಇದು ದೇವಸ್ಥಾನ ಆದನ್ನೋದೇ ಗೊತ್ತಿದ್ದಿದ್ದಿಲ್ಲ. ನಾ ಹಿಂಗೆ ಮೊನ್ನೆ ರಾಘವೇಂದ್ರ ಸ್ವಾಮಿ ಕೊಲ್ಲಾಪುರಕ್ಕೆ ಬಂದು ಹೋಗ್ಯಾರ ಅನ್ನೋದು ನನಗೆ ಗೊತ್ತಿತ್ತು ಅವ್ರ ಸ್ಟೋರಿ ನೋಡಿದಾಗ. ಹಾಗಾಗಿ ಗೂಗಲ್ನಾಗ ಚೆಕ್ ಮಾಡೋಣ ಇದು ಟೆಂಪಲ್ ಸಿಕ್ತು. ಇದರಲ್ಲೇ ನಾವು ಇದು ಗುಡಿಗೆ ಹೋಗಿದ್ವಿ. ಭಾಳ ಹಳಿ ಕಟ್ಟಡ ಐತಿ ಮತ್ತು ಭಾರಿ ಚಂದನೂ ಐತಿ ಮತ್ತು ಅಷ್ಟೇ ಶಾಂತ ವಾತಾವರಣ ಐತಿ. ಅದ್ರಾಗ ನಾವು ಹೋದಾಗಂತೂ ಜನ ಭಾಳ ಕಮ್ಮಿ ಇದ್ದರು, ಯಾರು ಇದ್ದಿದ್ದಿಲ್ಲ. ಹಾಗಾಗಿ ಭಾಳ ಶಾಂತ ಅನ್ಸಕತ್ತಿತ್ತು ವಾತಾವರಣ. ಮತ್ತು ಅಲ್ಲಿದು ಸ್ವಾಮಿಗಳು ಇನ್ನೂ ಪೂಜೆ ಹತ್ರ ಮಾಡಾಕತ್ತಿದ್ರು. ಅವರು ನಂಗೆ ವಿಡಿಯೋ ಮಾಡ್ಕೊಳಕ್ಕೆ ಏನೂ ಬೇಡ ಹಿಂಗೇನಿರಲಿಲ್ಲ, ಹಂಗಾಗಿ ಆರಾಮಾಗಿ ವಿಡಿಯೋನ ಮಾಡ್ಕೊಳ್ಳೋದು. ಕೆಲವೊಂದು ತವಲಿ ಹಂಗೆ ಕ್ಯಾಮ್ರಾ ಅಲೌಡ್ ಇರಲ್ಲ, ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಕೆ ಒಂಥರ ಅನ್ನಿಸ್ತಿರ್ತೈತಿ. ಹೀಗಾಗಿ ಇವರೇನೇನು ಆಗಲಿಲ್ಲ. ನಾವು ಅಲ್ಲೇ ಒಂದು ಅರ್ಧ ತಾಸು ಕೂತಿದ್ವಿ ಹಂಗೆ ಪೂಜೆ ನೋಡ್ಕೊಳ್ತಾ. ಏನೂ ಗೊತ್ತಿಲ್ಲ, ನಾನು ಇಷ್ಟು ದೇವಸ್ಥಾನಕ್ಕೆ ಹೋಗೀನಿ. ಆ ರಾಯರ ಸನ್ನಿಧಿ ಒಳಗೆ ಹೋದಾಗ ಅದು ಒಂದು ಸಿಗ್ತೈತಲ್ಲ ನೆಮ್ಮದಿಲ್ಲ, ಅದು ನಂಗೆ ಯಾವಾಗೂ ಅನಿಸಿಲ್ಲ. ಇಟ್ಟು ನಂಗೆ ಅಲ್ಲಿ ಶಾಂತ ಒಂದು ನೆಮ್ಮದಿ ಅನ್ಸಕತ್ತಿತ್ತಲ್ಲ. ರಾಯರಂದ್ರೇ ನೆಮ್ಮದಿ, ಅವ್ರ ಹೆಸರೊಳಗೆ ಅದು ನೆಮ್ಮದಿ ಅನ್ನೋದು ಐತೈತಿ. ನಾನು ಅಂದ್ಕೊಂಡೆ ಭಾಳ ಅಂದ್ರೆ ಭಾಳ ಹಿಂಗೆ ಶಾಂತ ಫೀಲ್ ಅನ್ಸಕತ್ತಿತ್ತು ನನಗಲ್ಲಿ. ಮತ್ತು ಪೂಜಾನೂ ಇನ್ನೂ ನಡೆಸಿದ್ರು, ಹಾಗಾಗಿ ಸುಮ್ಮನೆ ಒಂದು ಜರ ನೋಡ್ಕೋತ ಕೂತಿದ್ವಿ ನಾವು. ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ, ಹಂಗೆ ನಮ್ಮ ಮೇಲೂ ಇರಲಿ ಅಂತಲೂ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಟ್ಟು ರಾಘವೇಂದ್ರ ಸ್ವಾಮಿ ಕಾಪಾಡಲಿ ಅಂತ ಕೇಳ್ಕೊತೀನಿ. ಹಾಗೆ 11 ಗಂಟೆಗೆ ಪಲ್ಲಕ್ಕಿ ಉತ್ಸವನೂ ಇತ್ತತ್ತ. ಹಾಗಾಗಿ ಅದು ಪಲ್ಲಕ್ಕಿಗೆ ಹತ್ರ ಎಲ್ಲ ರೆಡಿ ಮಾಡಕತ್ತಿದ್ರು. ಮತ್ತು ಅಲ್ಲೇ ಗುಡಿ ಸುತ್ತ 3 ರೌಂಡ್ ಏನೋ ಹೊಡಿತೀವಿ ಅಂತ ಹೇಳಿದ್ರು ಅವ್ರು, ಕೇಳೋ ನಮ್ಮ ಸ್ವಾಮಿಗಳು.
ಅಲ್ಲೇ ರಾಘವೇಂದ್ರ ಮಠದ ಬಾಜುಕ ಇನ್ನೊಂದು ದೇವಸ್ಥಾನ ಐತಿ, ಮತ್ತು ಅಲ್ಲಿನೂ ಹೋಗಿ ಕಾಲು ಬಿದ್ದು ಬಂದೈತಿ ಹೋದ್ವಿ. ಮತ್ತು ಅದನ್ನೂ ದೇವಸ್ಥಾನ ಭಾಳ ಹಳಿದೈತಿ. ಮತ್ತು ನಾವು ಆ ರೋಡಿಗೆ ಎಷ್ಟು ತಿರುಗಾಡ್ತೀವಿ ಅದಕ್ಕೆ ಗೊತ್ತೇ ಆಗಿಲ್ಲ ನಮ್ಗೆ. ಬೋರ್ಡ್ ಏನೈತಲ್ಲ ಅಲ್ಲಿ ಭಾಳ ಸಣ್ಣ ಹಾಕ್ಯಾರ ಅವರು. ಇನ್ನೊಂದು ಸ್ವಲ್ಪ ದೊಡ್ಡದು ಬೋರ್ಡ್ ಹಾಕಿದ್ರೆ ಸ್ವಲ್ಪ ಹಿಂಗೆ ಹೋಗೋರಿಗೆ ಬರೋರಿಗೆ ಗೊತ್ತಾಗ್ತೈತೆ ನನಗೆ ಅನ್ನಿಸ್ತು. ಇಟ್ಟು ಚಲೋ ದೇವಸ್ಥಾನ ಇಟ್ಟು ಆ ಬೋರ್ಡ್ ಇಲ್ಲ ಸಣ್ಣ ಹಾಕಿರ್ತು ಹೆಚ್ಚು ಜನಕ್ಕೆ ಗೊತ್ತಾಗಲ್ಲತ್ತು ನನಗೆ ಅನ್ನಿಸ್ತಲ್ಲಿ. ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡಕತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಮತ್ತು ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ.